ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇವತ್ತಿನಿಂದ ಮುಂದಿನ 5 ದಿನಗಳವರೆಗೆ ಶ್ರೀ ಗಣಾಧಿಪ ಪಂಚರತ್ನಂ ಇದರ ಒಂದೊಂದು ಶ್ಲೋಕವನ್ನು ಹೇಳಿಕೊಡಲಾಗುತ್ತದೆ. ಪ್ರತಿಯೊಂದು ಶ್ಲೋಕದ ಒಂದೊಂದು ಸಾಲುಗಳನ್ನು 2 ಬಾರಿ ಹೇಳಲಾಗುತ್ತದೆ. ಇದನ್ನು ಕಲಿತು ಪ್ರತಿದಿನ ಹೇಳುವುದರಿಂದ ಜ್ಞಾನ ಮತ್ತು ಬುದ್ಧಿವಂತಿಕೆ, ಅಡೆತಡೆಗಳ ನಿವಾರಣೆ, ಆರೋಗ್ಯ ಮತ್ತು ಸಮೃದ್ಧಿ, ಮಾನಸಿಕ ಶಾಂತಿ ಮತ್ತು ಆತ್ಮವಿಶ್ವಾಸವು ಹೆಚ್ಚುತ್ತದೆ. ಪ್ರತಿದಿನ ಬೆಳಗ್ಗೆ ಎದ್ದು ಸ್ನಾನ ಮಾಡಿದ ನಂತರ ಶುದ್ಧ ಮನಸ್ಸಿನಿಂದ ಗಣೇಶನ ಮೂರ್ತಿಯನ್ನು ನೋಡಿ ಪಡಿಸುವುದು ಅತ್ಯಂತ ಮಂಗಳಕರವಾಗಿರುತ್ತದೆ. ಮೊದಲನೆಯ ಶ್ಲೋಕ. ಸರಾಗಲೋಕ ದುರ್ಲಭಂ ವಿರಾಗಿಲೋಕ ಪೂಜಿತಂ. ಸರಾಗಲೋಕ ದುರ್ಲಭಂ ವಿರಾಗಿಲೋಕ ಪೂಜಿತಂ. ಸುರಾಸುರೈ ನಮಸ್ಕೃತಂ ಜರಾಪಮೃತ್ಯುನಾಶಕಂ. ಸುರಾಸುರೈ ನಮಸ್ಕೃತಂ ಜರಾಪಮೃತ್ಯುನಾಶಕಂ. ಗಿರಾಗುರಂ ಶ್ರಿಯಾ ಹರಿಂ ಜಯಂತಿ ಯತ್ಪದಾರ್ಚಕಾಃ. ಗಿರಾಗುರಂ ಶ್ರಿಯಾ ಹರಿಂ ಜಯಂತಿ ಯತ್ಪದಾರ್ಚಕಾಃ. ನಮಾಮಿ ತಂ ಗಣಾಧಿಪಂ ಕೃಪಾಪಯಃ ಪಯೋನಿಧಿಂ. ನಮಾಮಿ ತಂ ಗಣಾಧಿಪಂ ಕೃಪಾಪಯಃ ಪಯೋನಿಧಿಂ. ಮೊದಲನೆಯ 2 ಸಾಲನ್ನು 1 ಬಾರಿ ಹೇಳುವುದು ಒಟ್ಟಿಗೆ. ಸರಾಗಲೋಕ ದುರ್ಲಭಂ ವಿರಾಗಿಲೋಕ ಪೂಜಿತಂ. ಸುರಾಸುರೈ ನಮಸ್ಕೃತಂ ಜರಾಪಮೃತ್ಯುನಾಶಕಂ. ಗಿರಾಗುರಂ ಶ್ರಿಯಾ ಹರಿಂ ಜಯಂತಿ ಯತ್ಪದಾರ್ಚಕಾಃ. ನಮಾಮಿ ತಂ ಗಣಾಧಿಪಂ ಕೃಪಾಪಯಃ ಪಯೋನಿಧಿಂ. ಗಿರಾಗುರಂ ಶ್ರಿಯಾ ಹರಿಂ ಜಯಂತಿ ಯತ್ಪದಾರ್ಚಕಾಃ. ನಮಾಮಿ ತಂ ಗಣಾಧಿಪಂ ಕೃಪಾಪಯಃ ಪಯೋನಿಧಿಂ. ಒಟ್ಟಿಗೆ ಹೇಳುವುದು. ಸರಾಗಲೋಕ ದುರ್ಲಭಂ ವಿರಾಗಿಲೋಕ ಪೂಜಿತಂ. ಸುರಾಸುರೈ ನಮಸ್ಕೃತಂ ಜರಾಪಮೃತ್ಯುನಾಶಕಂ. ಗಿರಾಗುರಂ ಶ್ರಿಯಾ ಹರಿಂ ಜಯಂತಿ ಯತ್ಪದಾರ್ಚಕಾಃ. ನಮಾಮಿ ತಂ ಗಣಾಧಿಪಂ ಕೃಪಾಪಯಃ ಪಯೋನಿಧಿಂ. ನಮಾಮಿ ತಂ ಗಣಾಧಿಪ ಕೃಪಾಪಯಃ ಪಯೋನಿಧಿಂ. ನಮಾಮಿ ತಂ ಗಣಾಧಿಪಂ ಕೃಪಾಪಯಃ ಪಯೋನಿಧಿಂ.